ಬ್ಲೆಂಡಿಂಗ್ ಅಂದರೆ ಏನು ಅಂತ ನಾವು ಹಿಂದಿನ ಪಾಠಗಳಲ್ಲಿ ಕಲ್ತ್ಕೊಂಡ್ವಿ. ಬ್ಲೆಂಡಿಂಗ್ ಅಂದರೆ ಅಕ್ಷರಗಳನ್ನು ಜೋಡಿಸುವುದು. ಓಕೆ, ಈ ಪಾಠದಲ್ಲಿ ಏನು ಕಲ್ತ್ಕೋತೀವಿ ಅಂತ ಹೇಳಿದ್ರೆ ಸೆಗ್ಮೆಂಟೇಷನ್ ಅಂದರೆ ಬ್ಲೆಂಡ್ ಆಗಿರೋದನ್ನು ಯಾವ ಥರ ಬಿಡಿಸುವುದು. ಈಗ ಸಾಮಾನ್ಯವಾಗಿ ಬರಿಬೇಕಾದ್ರೆ ನಮ್ಮ ಮೈಂಡಲ್ಲಿ ಬ್ಲೆಂಡ್ ಆಗಿರುವಂಥದ್ದೇ ಮೈಂಡಲ್ಲಿ ಬರುತ್ತೆ. ಆದರೆ ಬರಿಬೇಕಾದ್ರೆ ನಾವು ಒಂದು ವೇಳೆ ಬರಿಬೇಕು ಅಂತ ಹೇಳಿದ್ರೆ, ಈಗ ಏನೋ ಒಂದು ಪದ, ಉದಾಹರಣೆಗೆ ಬ್ಯಾಟ್ ಅಂತ ತಗೊಳ್ಳೋಣ. ಬ್ಯಾಟ್ ಅಂತ ತಗೊಂಡಾಗ ಅದನ್ನು ಬರೆಯೋದು ಹೇಗೆ? ನಿಮ್ಮ ಮೈಂಡಲ್ಲಿ ಫಸ್ಟು ಬ ಬರಬೇಕು, ಬ, ಆಮೇಲೆ ಆ ಬರಬೇಕು, ಆಮೇಲೆ ಟಿ. ಈ 3 ಪದಗಳ ಸೌಂಡ್ಸ್ ನಿಮ್ಮ ಮೈಂಡಲ್ಲಿ ಬಂದಾಗ ಬ್ಯಾಟ್ ಅಂತ ಬರುತ್ತೆ. ಸೊ ಅದನ್ನು ಹೇಗೆ ಬರಿತೀರಾ? ನೋಡಿ, ಬ್ಯಾಟ್ ಅಂತ ಹೇಳಿದ್ನಲ್ಲ, ಬ್ಯಾಟ್ ಅಂತ ನೀವು ಹೇಗೆ ಬರಿತೀರಾ? ನಿಮ್ಮ ಮೈಂಡಲ್ಲಿ ಸೌಂಡ್ಸ್ ಬರಬೇಕು ತಾನೆ ನಿಮಗೆ. ಬ ಬರಬೇಕು, ಆ ಬರಬೇಕು, ಸೊ ಇದು ಬ್ಯಾಟ್. ಮೈಂಡಲ್ಲಿ ಆ ಸೌಂಡ್ ಬರಬೇಕು. ಆ ಸೌಂಡ್ ಬಂದಾಗ ಅದು ನಮಗೆ ಬ್ಯಾಟ್ ಅಂತ ಆಗುತ್ತೆ. ಆದರೆ ಇದನ್ನು ನಾವು ಬಿಡಿಸೋದು ಹೇಗೆ? ನೋಡಿದಾಗ, ಒಂದು ಪದವನ್ನು ಕೇಳಿದಾಗ, ಇದು ಬರಿಬೇಕಾದ್ರೆ ನಿಮಗೆ ಮೈಂಡಿಗೆ ಬರುತ್ತೆ, ಅದನ್ನು ಬರೆದು ಬಿಡ್ತೀರಾ. ಬಟ್ ಒಂದು ಪದವನ್ನು ಕೇಳಿದಾಗ, ಒಂದು ಪದವನ್ನು ನೋಡಿದಾಗ ಅದನ್ನು ಹೇಗೆ ಓದೋದು? ಉದಾಹರಣೆಗೆ ಕ್ಯಾಟ್ ಅಂತ ಒಂದು ಬುಕ್ಕಲ್ಲಿ ಬರೆದಿದೆ. ಓಕೆ, ಕ್ಯಾಟ್ ಅಂತ ಒಂದು ಬುಕ್ಕಲ್ಲಿ ಬರೆದಿದೆ, ಅಥವಾ ಎಲ್ಲೋ ಕೇಳಿಸ್ತು ನಿಮಗೆ, ಕ್ಯಾಟ್ ಅಂತ ಕೇಳಿಸ್ಕೊಂಡ್ರಿ. ಸೊ ಕ್ಯಾಟ್ ಅಂತ ಯಾರಾದರೂ ಒಬ್ರು ಹೇಳಿದಾಗ ಅದ್ರ ಸ್ಪೆಲ್ಲಿಂಗ್ ಏನು, ಅದನ್ನು ಯಾವ ಥರ ಬರಿಬೇಕು ಅನ್ನೋದು ನಿಮಗೆ ಗೊತ್ತಾಗಬೇಕಲ್ವ? ಅಥವಾ ಬರೆದಾಗ ಅದನ್ನು ಹೇಗೆ ಓದಬೇಕು? ಸೊ ಈ ಥರ ಬರೆದಿರ್ತಾರೆ. ಈ ಥರ ಬರೆದಾಗ ನಿಮಗೆ ಈ ಅಕ್ಷರದ ಶಬ್ದ ಗೊತ್ತಿರಬೇಕು. ಸೊ ಈ ಅಕ್ಷರದ ಶಬ್ದ ನಾವು ಈ ಹಿಂದಿನ ಪಾಠಗಳಲ್ಲಿ ಕಲ್ತಿದ್ದೀವಿ. ಅದು ಹೇಗೆ ಅಂತ ಹೇಳಿದ್ರೆ ಆಟ್. ಓಕೆ, ಅವಾಗ ಎರಡನ್ನೂ ಸೇರಿಸಿದಾಗ ಏನಾಗುತ್ತೆ? ಕ್ಯಾಟ್. ವೆರಿ ಸಿಂಪಲ್. ಓಕೆ, ಇದನ್ನು ಸೆಗ್ಮೆಂಟೇಷನ್ ಅನ್ನೋದು ಏನು ಅಂತ ನಾನು ಹೇಳ್ತೀನಿ. ನಾನು ನಿಮ್ಮ ಮಿತ್ರ ಅನಿಲ್ ಕುಮಾರ್. ಬನ್ನಿ ಇಂಗ್ಲಿಷ್ ಕಲಿಯೋಣ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಹೆಲೋ ಎವ್ರಿವಾನ್, ದಿಸ್ ಇಸ್ ಅನಿಲ್ ಕುಮಾರ್ ಆ್ಯಂಡ್ ಯು ಆರ್ ವೆಲ್ಕಮ್ ಟು ಬನ್ನಿ ಇಂಗ್ಲಿಷ್ ಕಲಿಯೋಣ ಚಾನಲ್. ಸ್ನೇಹಿತರೆ, ಈ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತದೆ. ಇಲ್ಲಿ ನಿಮಗೆ ಹೇಗೆ ಗೊತ್ತಾಗಬೇಕು? ಅದು ಖ ಅ ಟಿ ಅದು ನಿಮಗೆ ಮೊದಲೇ ಗೊತ್ತಿರಬೇಕು ಅಲ್ವಾ? ಈ ಸಿ ಅನ್ನೋ ಅಕ್ಷರಕ್ಕೆ ಖ ಅನ್ನೋ ಶಬ್ದ ಬರುತ್ತೆ ಅಂತ ಗೊತ್ತಿರಬೇಕು. ಎ ಅನ್ನೋ ಅಕ್ಷರಕ್ಕೆ ಎ ಅನ್ನೋ ಶಬ್ದ ಬರುತ್ತೆ ಅಂತ ಗೊತ್ತಿರಬೇಕು. ಹಾಗೇನೆ ಟಿ, ಅವು 3 ಸೇರಿಸಿ ಕ್ಯಾಟ್ ಅಂತ ಆಗುತ್ತೆ ಅಲ್ವಾ? ಸೊ ಇದನ್ನು ನಾವು ಸೆಗ್ಮೆಂಟೇಷನ್ ಅಂತ ಹೇಳೋದು. ಕ್ಯಾಟ್ ಅಂತ ಬರೆದಿರ್ತಾರೆ ಅಥವಾ ಕ್ಯಾಟ್ ಅಂತ ಕೇಳಿರ್ತೀರ, ಅದಕ್ಕೆ ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ, ನೋಡಿರೋ ಪದನ ಅಥವಾ ಕೇಳಿರೋ ಪದನ ನೀವು ಬಿಡಿಸ್ಬೇಕು, ಅದರ ಅಂತರವನ್ನು ದೂರ ಮಾಡಬೇಕು. ಸೊ ಇದನ್ನೇನು ಮಾಡಬೇಕು ಅಂತ ಹೇಳಿದ್ರೆ, ಸಿ ಸಪ್ರೇಟ್ ಮಾಡಿ, ಎ ಸಪ್ರೇಟ್ ಮಾಡಬೇಕು, ಟಿ ಸಪ್ರೇಟ್ ಮಾಡಬೇಕು. ಇದನ್ನು ಬಿಡಿಸ್ಬೇಕು. ಜೋಡಿಸಿರೋದನ್ನು ನಾವು ಬಿಡಿಸ್ಬೇಕು. ತಗೊಳ್ಳಿ, ಆ ಅಂದರೆ ಬಿಡಿಸ್ಬೇಕು. ಅವಾಗ ಏನಾಗುತ್ತೆ? ಆಗುತ್ತಲ್ವಾ? ಆಮೇಲೆ ಅದನ್ನು ನಾವಾಗೆ ಜೋಡಿಸ್ಬೇಕು. ಸೊ ಸೆಗ್ಮೆಂಟ್, ಬಿಡಿಸ್ಬಿಟ್ಟು ಅದನ್ನು ಮತ್ತೆ ಜೋಡಿಸೋದು ಹೇಗೆ ಅಂತ ಹೇಳಿದ್ರೆ, ಈಗ ಬಿಡಿಸ್ತೀವಿ, ಮೊದಲು ನಾವು ಬಿಡಿಸ್ತೀವಿ, ಆಮೇಲೆ ಅದನ್ನು ಜೋಡಿಸ್ಬೇಕು. ಫಸ್ಟು ಬಿಡಿಸೋದು, ನೆಕ್ಸ್ಟ್ ಏನು ಮಾಡಿ ಅದನ್ನು ಕೂಡಿಸಿ ಓದಬೇಕು. ಸೊ ಫಸ್ಟ್ ನಿಮಗೆ ಒಂದು ಪದ ಕಾಣುತ್ತೆ. ಕಂಡಾಗ ಏನು ಮಾಡಬೇಕು ಅಂದರೆ, ಅದನ್ನು ಬಿಡಿಸಿ, ಅದನ್ನು ಬಿಡಿಸಿ, ಈ ಬಿಡಿಸಿ ನಾವು ಓದ್ತೀವಲ್ಲ, ಬಿಡಿಸಿ ಓದಿ ಅದು ನಮ್ಮ ಮೈಂಡಲ್ಲಿ ರಿಜಿಸ್ಟರ್ ಆಗುತ್ತೆ. ಬಿಡಿಸಿದ ಮೇಲೆ ಅದನ್ನು ಕೂಡಿಸ್ಬಿಟ್ಟು ನಾವು ಓದ್ತೀವಿ. ಸೊ ಒಂದೇ ಸಲಕ್ಕೆ ಕ್ಯಾಟ್ ಅಂತ ನಮ್ಮ ಮೈಂಡಲ್ಲಿ ಬರಲ್ಲ, ಅಂದರೆ ಹೊಸದಾಗಿ ಕಲಿತಿರೋರಿಗೆ ಅಲ್ವಾ? ಸೊ ಏನಪ್ಪ ಇದು CAT ಅಂದರೆ ಏನು ಯೋಚನೆ ಮಾಡ್ತೀವಿ. ಸಿ ಅಂದರೆ ಖ, ಎ ಅಂದರೆ ಆ, ಟಿ ಅಂದರೆ ಟಿ. ಈ ಮೈಂಡಲ್ಲಿ ನೀವು ಬಿಡಿಸ್ತೀರಲ್ಲ, ಅದನ್ನು ಅದೇ ನಾನು ಇಲ್ಲಿ ತೋರಿಸಿರೋದು. ಫಸ್ಟು ಸಿನ ಖ ಅಂತ ಮಾಡ್ಕೋತೀರಾ, ಎನ
ಆ ಅಂತ ಮಾಡ್ಕೋತೀರ, ಆಮೇಲೆ ಟೀನ ಟ್ ಅಂತ ಮಾಡ್ಕೋತೀರ. ಅದನ್ನು ಮೂರನ್ನು ಕೂಡಿಸಿದಾಗ ಏನಾಗುತ್ತೆ? ಕ್ಯಾಟ್. ರೈಟ್. ಹಾಗೆ ಉದಾಹರಣೆಗೆ ಇನ್ನೊಂದು ಉದಾಹರಣೆ ತಗೊಳ್ಳೋಣ. ಬ್ಯಾಟೆ ತಗೊಳ್ಳೋಣ. ಓಕೆ, ಬ್ಯಾಟ್. ಸೊ ಬ, ಬ. ನೆಕ್ಸ್ಟ್ a, a. ನೆಕ್ಸ್ಟ್ ಟಿ. ಓಕೆ, ಈಗ ಬ, ಆ, ಈ ಗ್ಯಾಪ್ ಇದೆಯಲ್ಲ, ನಾವು ಯೋಚನೆ ಮಾಡುವಂಥ ಗ್ಯಾಪ್ ಬ, ಆ ಗ್ಯಾಪ್ ಇದು. ನಾವು ಯೋಚನೆ ಮಾಡ್ತೀವಲ್ಲ, ಆ ಗ್ಯಾಪ್ ಇದು. ಬ ಗ್ಯಾಪ್, ಆ ಗ್ಯಾಪ್. ನಮ್ಮ ಮೈಂಡ್ರಲ್ಲಿ ರಿಜಿಸ್ಟರ್ ಆಗೋದೇನು? ಅಕ್ಷರಗಳನ್ನು ಬಿಡಿಸ್ಬೇಕು ನೋಡಿದಾಗ ಅಥವಾ ಕೇಳಿದಾಗ. BAT ಅಂತ ಬಂತು. BAT ಅಂತ ಬಂದಾಗ ಇದೇನಿದು BAT? ಅಥವಾ ನೀವು ಕೇಳಿದ್ರಿ ಯಾರು ನಾನೊಂದು ಪದ ಹೇಳ್ತೀನಿ, ಅದನ್ನು ಸ್ಪೆಲ್ಲಿಂಗ್ ಹೇಳು ಅಥವಾ ಅದನ್ನು ಯಾವ ಥರ ಬರೆದು ತೋರಿಸು ಅಂತ ಯಾರಾದರೂ ಹೇಳಿದ್ರೆ ನೀವೇನು ಮಾಡಬೇಕು? ಹೇಳು ಅಂತ ಹೇಳಬೇಕು. ಸೊ ಬ್ಯಾಟ್ ಅಂತ ಹೇಳಿದಾಗ ಅದರ ಮೊದಲ ಶಬ್ದ ಯಾವುದು ಅಂತ ನೋಡಿ. ಬ, ಮಧ್ಯದಲ್ಲಿ ಆ ಇದೆ, ಕೊನೆಯಲ್ಲಿ ಛ ಇದೆ. ಸೊ ನಿಮಗೆ ಒಂದು ಸೌಂಡಿಗೆ, ಒಂದು ಶಬ್ದಕ್ಕೆ ಇದೇ ಅಕ್ಷರ ಅಂತ ಗೊತ್ತಿರುತ್ತೆ, ಅಂದರೆ ಕಲ್ತಿರ್ತೀರ ನೀವು. ಈ ಹಿಂದಿನ ಪಾಠಗಳಲ್ಲಿ ಅದೇ ನಾವು ಕಲ್ತಿರೋದು. ಒಂದು ಶಬ್ದಕ್ಕೆ ಇದೇ ಅರ್ಥ ಅಂತ ಗೊತ್ತಿರುತ್ತೆ, ಅಲ್ಲ ಕ್ಷಮಿಸಿ, ಇದೇ ಪದ ಏನು ಸ್ಪೆಲ್ಲಿಂಗ್ ಅಂತ ಗೊತ್ತಿರುತ್ತೆ, ಅಕ್ಷರ ಅಂತ ಗೊತ್ತಿರುತ್ತೆ ಒಂದು ಶಬ್ದಕ್ಕೆ. ಸೊ ಖ ಅನ್ನೋದಕ್ಕೇನು? ಒಂದು ಕೆ ಇರಬೇಕು ಅಥವಾ ಸಿ ಇರಬೇಕು. ಓಕೆ, ಸೊ ಖ. ಕ್ಯಾಟ್ ಕೆ ಬರಲ್ಲ, ಸಿ, ಖ. ಓಕೆ, ಇಲ್ಲಿ ಕ್ಯಾಟ್. ಸೊ ಇಲ್ಲಿ ಬ್ಯಾಟ್ ಅಂತ ಹೇಳಿದ್ನಲ್ಲ, ಬ, ಬ ಬರಬೇಕು ಅಂತ ಗೊತ್ತಿರುತ್ತೆ ನಿಮಗೆ. ಬ, ಆ, ಛ. ಸೊ ಈ ಥರ ನೀವು ಓದಿದರೆ, ಈ ಥರ ಇದನ್ನು ಈ ಥರ ಕಲ್ತ್ಕೊಂಡ್ರೆ ನಿಮಗೆ ಬಹಳಷ್ಟು ಅನುಕೂಲ ಆಗುತ್ತೆ. ಇಲ್ಲಾಂದರೆ ಕನ್ನಡ ಓದೋದು, ಕ್ಷಮಿಸಿ, ಇಂಗ್ಲೀಷ್ ಓದೋದು ಭಾಳ ಕಷ್ಟ. ಭಾಳಷ್ಟು ಜನರಿಗೆ ಒಂದು ಗೊಂದಲ ಇದೆ, ಇದನ್ನು ಯಾಕೆ ನಾವು ಕಲಿಬೇಕು ಅಂತ. ಯಾಕೆಂದರೆ ಎಷ್ಟೋ ಜನಕ್ಕೆ ಕಾಗುಣಿತನ ಹೇಳ್ಕೊಡ್ತಾರೆ ಇಂಗ್ಲೀಷಲ್ಲಿ, ಬಹಳ ತಪ್ಪದು. ಅದು ಜಾಸ್ತಿ ಎಫೆಕ್ಟಿವ್ ಆಗಲ್ಲ. ಕಾಗುಣಿತನ ಹೇಗೆ ಹೇಳ್ಕೊಡ್ತಾರೆ ಅಂದರೆ ನೋಡಿ, ವಿಚಿತ್ರ ಅಂತ ಅನಿಸುತ್ತೆ. ಒಂದು ಭಾಷೆಯ ಒಂದು ಸ್ಟ್ರಕ್ಚರ್ ಹೇಗಿರುತ್ತೆ ಅದೇ ಥರ ನಾವು ಕಲಿಬೇಕು. ಕನ್ನಡದಲ್ಲಿ ಕಾಗುಣಿತ ಇದೆ, ಅದಕ್ಕೋಸ್ಕರ ನಾವು ಕಲಿತಿದ್ವಿ. ಇಂಡಿಯನ್ ಲ್ಯಾಂಗ್ವೇಜಸಲ್ಲಿ ಕಾಗುಣಿತ ಇದೆ, ಸೊ ಹಾಗಾಗಿ ನಾವು ಕಲಿತೀವಿ. ಫಾರಿನ್ ಲ್ಯಾಂಗ್ವೇಜಸಲ್ಲಿ ಆ ಥರ ಇರಬೇಕು ಅಂತಿಲ್ಲ. ಎಸ್ಪೆಷಲಿ ಇಂಗ್ಲೀಷಲ್ಲಿ ಬೇರೆಯೇ ಫಾರ್ಮ್ಯಾಟ್ ಇದೆ ಕಲೀಲಿಕ್ಕೆ. ಕನ್ನಡದಲ್ಲಿ ನೋಡಿ, ಕ ಅಂದರೆ KA ಅಥವಾ CA. CA ಕ ಅಂತ ಎಲ್ಲೂ ಬರಲ್ಲ, ಖ್ಯಾ ಅಂತ ಬರುತ್ತೆ. KAನು ಸಹ ಕ ಅಂತ ಬರಲ್ಲ, ಖ್ಯಾ ಅಂತಲೇ ಬರುತ್ತೆ. ಬಟ್ ಅದನ್ನು ಕನ್ನಡಕ್ಕೆ ನಾವು ಈಗ ಕನ್ನಡ ಅಂತ ಬರೆಯೋದಾದರೆ ಮಾತ್ರ ಕ ಅಂತ ಬರುತ್ತೆ. ಕೀ, ಕೀ, KI ಅಂತ ಹೇಳಿರ್ತಾರೆ, ಅದು ಕೈ ಅಂತಲೂ ಆಗ್ಬೋದು. ಓಕೆ, ಆಮೇಲೆ ಕ ಡಬಲ್ ಎ ಅಂತಿದೆ, ಕ ಡಬಲ್ ಎ ಎಲ್ಲೂ ಬರಲ್ಲ. ಸೊ ಈ ಒಂದು ರೆಪ್ರೆಸೆಂಟೇಷನ್ ಇದೆಯಲ್ಲ, ಇದರ ಅವಶ್ಯಕತೆ ನಮಗಿಲ್ಲ. KAA ಎಲ್ಲೂ ಬರಲ್ಲ. ಅದು ಕನ್ನಡದಲ್ಲಿ ಎಲ್ಲಾದರೂ ನಾವು ಬರಿಬೇಕಾದ್ರೆ ಅಷ್ಟೇ. ಕನ್ನಡದಲ್ಲಿ ಕಾಲ ಅಂತ ಒಂದು ವೇಳೆ ಕನ್ನಡ ಪದನ ಇಂಗ್ಲೀಷಲ್ಲಿ ಬರಿಬೇಕು ಅಂದರೆ ಕಾಲ ಅಂತ ಬರಿಬೇಕಷ್ಟೇ. ಆದರೆ ಇದು ಇಂಗ್ಲೀಷ್ ಪದ ಅಲ್ವೇ? ಇಂಗ್ಲೀಷ್ ಪದ ಆಗಿದ್ದರೆ ನಾವು ಅದನ್ನು ಬರ್ಕೋಬೇಕು ಅಲ್ವಾ? ಆದರೆ ಇದು ಇಂಗ್ಲೀಷ್ ಪದ ಅಲ್ಲ. ಸೊ ಇದರ ಅವಶ್ಯಕತೆ ಇಲ್ಲ ಈಗ ನಮಗೆ. ಹಾಗಾಗಿ ಕೀ, ಆಮೇಲೆ ಕೀ ಇದೆ, ಕೀನು ಇದೆ. ಸೊ ಇದನ್ನು ಕಲಿಯೋ ರೀತಿ ಹೀಗಲ್ಲ. ಆಮೇಲೆ ಕಾಕಾ ಕೀ ಕು ಅಂದರೆ KU ಬರುತ್ತೆ. KU ಇಂಗ್ಲೀಷಲ್ಲಿ ಎಲ್ಲೂ ಬರಲ್ಲ, KU ಅಂತ ಎಲ್ಲೂ ಬರಲ್ಲ. ಅದು ಎಲ್ಲಿ ಬರೋದು? ಭಾಳ ಅಪರೂಪ ಬರೋದು, ಬರಲ್ಲ ಅಂತಲ್ಲ, ಅಪರೂಪ. ಬಟ್ ಅಷ್ಟು ನಾವು ಅದನ್ನು ಜನರಲ್ ಆಗಿ ಕಲಿಯೋ ಅವಶ್ಯಕತೆ ಇಲ್ಲ. ಕು ಇದೆಲ್ಲಿ ಕು, ಇದು ಬರುತ್ತಾ? ಇಲ್ಲ, ಇದು ಬರಲ್ಲ. ಆಮೇಲೆ ಕ ಕೀ ಕು ಕೆ
ನೋಡಿ ಕೆ 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 ಕೆನ ಹೇಳ್ಕೊಟ್ಟಿರೋ ಈ ಥರ ಹೇಳ್ತಾರೆ ಕೆ. ಓಕೆ, ಕೆಲವು ಕಡೆ ಬರುತ್ತೆ ಕೆಪ್ಟ್ ಕೆಪ್ಟ್ ಅಂತ ಬರುತ್ತೆ. ಓಕೆ, ಕೆ ಕೆ ದೀರ್ಘ ಎಲ್ಲಿ ಬರುತ್ತೆ? ಖೇ ಖೇಸ್. ಸಿ ಅಂತ ಹೇಳಲಿಕ್ಕಾಗುತ್ತಾ? ಇಲ್ಲ. ಸೊ ಹಾಗಾಗಿ ನಮಗಿದು ಇಲ್ಲ. ಆಮೇಲೆ ಕೆ ಕೆ ಕಾಕಾ ಕಿ ಕಿ ಕೂಕು ಕೆ ಕೆ ಕೈ. ಕೈ ಅನ್ನೋದು ನೋಡಿ ಕೆ ಐ ಕೈ ಅಂತ ಬರುತ್ತೆ. ಸೊ ಇದಕ್ಕೆ ಒಂದು ಫಾರ್ಮ್ಯಾಟ್ ಇದೆ. ಕೆ ಐ ಎಲ್ಲಿ ಬಂದಾಗ ಕೈ ಎಲ್ಲಾಗುತ್ತೆ, ಕೆ ಇ ಬಂದಾಗ ಕೀ ಎಲ್ಲಾಗುತ್ತೆ ಅಂತ ಕನ್ನಡದಲ್ಲಿ ನಾವು ಕಾಗುಣಿತದ ಮೂಲಕ ಕಲ್ತರಾಗಲ್ಲ. ಅದಕ್ಕೆ ಇದನ್ನು ಕಲಿಬೇಕು. ಫೋನಿಕ್ಸಲ್ಲಿ ಬರುವಂಥದ್ದು, ಫೋನಿಕ್ಸಲ್ಲಿ ಫಸ್ಟ್ ಅಕ್ಷರಗಳ ಶಬ್ದವನ್ನು ಕಲಿತು ಆಮೇಲೆ ಬ್ಲೆಂಡಿಂಗ್, ಸೆಗ್ಮೆಂಟೇಷನ್, ಸಬ್ಸ್ಟಿಟ್ಯೂಷನ್. ನೆಕ್ಸ್ಟ್ ಪಾಠ ನಿಮಗೆ ಸಬ್ಸ್ಟಿಟ್ಯೂಷನ್ ಅಂತ, ಅದನ್ನು ನಾನು ಏನು ಅಂತ ಹೇಳ್ತೇನೆ ನೆಕ್ಸ್ಟ್ ಪಾಠದಲ್ಲಿ. ಈಗ ಕಾಗಣಿತದ ಮೂಲಕ ನನಗೆ ಒಂದಷ್ಟು ಜನ ಫೋನ್ ಮಾಡಿ ಕೇಳಿದ್ದಾರೆ, ಸರ್ ನಾವು ಯಾಕೆ ಇದನ್ನು ಕಲಿಬೇಕು? ಈ ಥರ ಬಿ ಪ್ಲಸ್ ಫಸ್ಟ್ ಎ ಪ್ಲಸ್ ಬಿ ಆ್ಯಬ್ ಅಂತ ಕಲಿಸಿದ್ನಲ್ಲ ಇನ್ನು ಹಳೆ ಪಾಠದಲ್ಲಿ, ಹಾಗೆ ಈ ಥರ ನಾವು ಎ ಪ್ಲಸ್ ಬಿ ಆ್ಯಬ್ ಅಂತ ಏನು ಕಲಿಬೇಕು? ನಮಗೆ ಕಾಗುಣಿತ ಹೇಳ್ಕೊಟ್ಟಿದ್ದಾರಲ್ಲ, ಕ ಅಂದರೆ ಕೆ ಎ, ಆಮೇಲೆ ನೋಡಿ ಕ ತೊಗೊಂಡಾಗ ಈ ಥರ, ಆಮೇಲೆ ರಾ ತೊಗೊಳ್ಳೋಣ, ಆರ್ ಎ ರ, ರ ರೀ ಬಂದಾಗ ಆರ್ ಐ ಅಥವಾ ಆರ್ ಇ ಡಬಲ್ ಬರುತ್ತೆ. ಈ ಥರ ಹೇಳ್ಕೊಟ್ಟಿದ್ದಾರಲ್ಲ ಅಂತ ಹೇಳ್ತಾರೆ. ಬಟ್ ಅದರ ಅವಶ್ಯಕತೆ ಇಲ್ಲ. ಕಾಗುಣಿತ ನೀವು ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಕಲಿಯೋ ಅವಶ್ಯಕತೆ ಇಲ್ಲ. ಆದರೆ ರೆಫರ್ ಮಾಡ್ಬೋದು ಅಷ್ಟೇ. ಅದೇ ಒಂದು ಸರಿಯಾದ ವಿಧಾನ ಅಲ್ಲ. ರೆಫರೆನ್ಸ್ ಮಾಡ್ಬೋದು, ಇದು ಹೀಗೆ ಬರುತ್ತೆ ಹಾಗೆ ಬರುತ್ತೆ ಅಂತ. ಆದರೆ ಸರಿಯಾದ ವಿಧಾನ, ದಿಸ್ ಇಸ್ ಸೈಂಟಿಫಿಕಲಿ ಪ್ರೂವ್ಡ್. ವೈಜ್ಞಾನಿಕವಾಗಿ ಇದನ್ನು ಪ್ರೂವ್ ಆಗಿರುವಂಥದ್ದು. ಎಷ್ಟೋ ಮಕ್ಕಳು ಇದರಿಂದ ಇಂಪ್ರೂವ್ ಆಗಿದ್ದಾರೆ. ಕನ್ನಡದಲ್ಲಿ ನಾವು ಕನ್ನಡ ನಮಗೆ ಗೊತ್ತಿರೋದ್ರಿಂದ ಕನ್ನಡದ ಮೂಲಕ ನಾವು ಇಂಗ್ಲೀಷನ್ನು ಕಲಿತಾ ಹೋದಾಗ ಇದು ಅನುಕೂಲ ಆಗ್ಬೋದು, ನಿಮಗೆ ಸಹಾಯ ಆಗ್ಬೋದು ಒಂದಷ್ಟು ಮಟ್ಟಿಗೆ. ಆದರೆ ಇದಕ್ಕಿಂತ ಈ ಮೆಥಡ್ ನನಗನ್ಸಿದ ಮಟ್ಟಿಗೆ ಒಂದು 80% ಎಫೆಕ್ಟಿವ್. 80%, 80% ನಿಮಗೆ 80% ಶತಮಾನನ ಏನದು 80% ನಿಮಗೆ ಇದು ಪ್ರಭಾವ ಬೀರುವಂತಹ ವಿಧಾನ. ಓಕೆ, ಸೊ ಇದನ್ನು ಫಾಲೋ ಮಾಡಿ. ಇದು ನಿಮಗೆ ಈಸಿ ಅಂತ ಅನ್ಸಿದ್ರೆ ಫಾಲೋ ಮಾಡಿ, ಬಟ್ ಇದರಲ್ಲಿ ಬಹಳಷ್ಟು ಕನ್ಫ್ಯೂಷನ್ಸ್ ಇರುತ್ತೆ. ಹಾಗಾಗಿ ಇದ್ರ ಜೊತೆಗೆ ಇದನ್ನು ಫಾಲೋ ಮಾಡಿ. ಅದನ್ನು ಕಂಪ್ಲೀಟಾಗಿ ಬಿಟ್ಬಿಡಿ ಅಂತ ನಾನು ಹೇಳ್ತಾ ಇಲ್ಲ. ಅದು ನಿಮಗೆ ಅನುಕೂಲ ಆದರೆ ಅದರಲ್ಲಿ ಒಂದಷ್ಟು ಕೆಲವು ಸೆಕ್ಷನ್ಸ್ ಮಾತ್ರ ಅದರಲ್ಲಿ ನೋಡಿಕೊಂಡು ಆಮೇಲೆ ಇದನ್ನು ಕಂಪ್ಲೀಟಾಗಿ ಫಾಲೋ ಮಾಡಿ. ಸಬ್ಸ್ಟಿಟ್ಯೂಷನ್ ಅಂತ ನೆಕ್ಸ್ಟ್ ಬರುತ್ತೆ, ಅದನ್ನು ಹೇಳ್ಕೊಡ್ತೀನಿ. ಸೊ ಇವಿಷ್ಟು. ಆಮೇಲೆ ಜಸ್ಟ್ ಮೇಯ್ನಾಗಿ ನಿಮಗೆ ಫಾನಿಕ್ಸ್ ಶಬ್ದಗಳನ್ನು ಕಲಿಬೇಕು ಫಸ್ಟು. ಬಟ್ ಅದಾದಮೇಲೆ ಕೂಡಿಸೋದು. ಎ ಪ್ಲಸ್ ಬಿ ಆ್ಯಬ್, ಎ ಪ್ಲಸ್ ಸಿ ಆ್ಯಕ್. ಸೊ ಅದೇ ಬರೋದು. ಕಾಗುಣಿತನ ನೀವು ರೆಫರ್ ಮಾಡಿದ್ರೆ ಅದೆಲ್ಲ ನಿಮಗೆ ಕಷ್ಟ ಆಗುತ್ತೆ. ಓಕೆ, ಈಗ ಇದರಲ್ಲಿ ಸೆಗ್ಮೆಂಟೇಷನ್ ಅಂದರೆ ಗೊತ್ತಾಯ್ತಲ್ಲ ನಿಮಗೆ, ಬಿಡಿಸುವುದು, ಜೋಡಿಸಿರೋದನ್ನು ಬಿಡಿಸಿಬಿಟ್ಟು ಒಂದೊಂದು ಅಕ್ಷರನ ಓದ್ಬಿಟ್ಟು ಆಮೇಲೆ ನಾವು ಜೋಡಿಸಿ ಹೇಳೋದು ಅಥವಾ ಜೋಡಿಸಿ ಬರೆಯೋದು. ಸೊ ದ್ಯಾಟ್ ಇಸ್ ಕಾಲ್ಡ್ ಸೆಗ್ಮೆಂಟೇಷನ್ ಅಂದರೆ ನೋಡಿ, ಈಗ ಬ್ಲೆಂಡಿಂಗ್ ಅಂದರೆ ಏನು ಗೊತ್ತಾ? ಎವ್ರಿ ಲೆಟರ್ ಆಫ್ ಇಂಗ್ಲಿಷ್ ಆಲ್ಫಾಬೆಟ್ ಹ್ಯಾಸ್ ಅ ಸೌಂಡ್. ಅಂದರೆ ಇಂಗ್ಲೀಷ್ನಲ್ಲಿ ಪ್ರತಿಯೊಂದು ಅಕ್ಷರಕ್ಕೂ ಒಂದೊಂದು ಸೌಂಡ್ ಇದೆ. ಓಕೆ, while blending we join the sounds of the letters to form new sounds. ಬ್ಲೆಂಡಿಂಗ್ ಮಾಡಬೇಕಾದ್ರೆ ನಾವು ಅಕ್ಷರಗಳ ಶಬ್ದವನ್ನು ಜೋಡಿಸ್ತೇವೆ. ಓಕೆ, ವೈಲ್ ಸೆಗ್ಮೆಂಟೇಷನ್ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಡಿವೈಡ್ ಮಾಡ್ತೀವಿ. ಅದನ್ನು ಇಂಡಿವಿಜುವಲ್ ಸೌಂಡ್ ಆಗಿ ಡಿವೈಡ್ ಮಾಡ್ತೀವಿ, ಇಂಡಿವಿಜುವಲ್ ಲೆಟರ್ ಆಗಿ ಡಿವೈಡ್ ಮಾಡ್ತೀವಿ. ದಟ್ ಇಸ್ ಕಾಲ್ಡ್ ಸೆಗ್ಮೆಂಟೇಷನ್. ಓಕೆ, ಅಷ್ಟೇ. ಇದನ್ನು ಜಾಸ್ತಿ ಸೆಗ್ಮೆಂಟೇಷನ್, ಬ್ಲೆಂಡಿಂಗ್ ಆ ಪದಗಳು ನಿಮಗೆ ನೆನಪಿಲ್ಲದಿದ್ರೂ ಪರವಾಗಿಲ್ಲ, ಬಟ್ ಆ ಪ್ರಾಸೆಸ್ ನೆನಪಿರಬೇಕು. ಅಥವಾ ಎಸ್ಪೆಷಲಿ ನೀವು ಪೇರೆಂಟ್ಸ್ ಆಗಿದ್ದರೆ ಇಂಗ್ಲೀಷ್ ಕಲಿಸ್ಬೇಕು ನಿಮ್ಮ ಮಕ್ಕಳಿಗೆ. ನಿಮಗೂ ಇಂಗ್ಲೀಷ್ ಗೊತ್ತಿಲ್ಲ, ನಿಮ್ಮ ಮಕ್ಕಳಿಗೂ ಇಂಗ್ಲೀಷ್ ಕಲಿಸ್ಬೇಕು. LKG ಓದ್ತಿದ್ದಾರೆ ಅಥವಾ ಬೇರೆ ಕ್ಲಾಸಲ್ಲಿ ಓದ್ತಿದ್ದಾರೆ ಅಂತ ಅಂದ್ಕೊಳ್ಳಿ. ದಯವಿಟ್ಟು ಈ ವಿಧಾನನ ಫಾಲೋ ಮಾಡಿ. ಇಂಗ್ಲೀಷ್ ಮೀಡಿಯಮಲ್ಲಿ ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಸ್ಕೂಲಿಗೆ ಹೋಗೋರು ಎಲ್ಲರ ಹತ್ರ ದುಡ್ಡಿರಲ್ಲ, ಎಲ್ಲರೂ ಒಳ್ಳೆ ಸ್ಕೂಲಿಗೆ ಕಳ್ಸೋಕ್ಕಾಗಲ್ಲ ಅಲ್ವಾ? ಸೊ ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಸ್ಕೂಲಲ್ಲಿರೋರಿಗೆ ಇದನ್ನೇ ಇದನ್ನು ಅಪ್ಲೈ ಮಾಡಿರ್ತಾರೆ, ಇದನ್ನು ಇಂಪ್ಲಿಮೆಂಟ್ ಮಾಡಿರ್ತಾರೆ. ಇಲ್ಲ ನಮ್ಮ ಮಕ್ಕಳು ಸಣ್ಣ ಸ್ಕೂಲಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿದಾಗ ಅಂಥವ್ರು ಏನು ಮಾಡಬೇಕಂದ್ರೆ, ಪೇರೆಂಟ್ಸ್ ಫಸ್ಟ್ ನೀವು ಕಲ್ತ್ಕೊಳ್ಳಿ. ನೀವು ಇದನ್ನು ಕಲ್ತ್ಕೊಂಡು ನಿಮ್ಮ ಮಕ್ಕಳಿಗೆ ಹೇಳ್ಕೊಡಿ. LKGಲಿರೋರಿಗೆ ಇದನ್ನು ಹೇಳ್ಕೊಡಿ. ಈ ರೀತಿ A for apple, B for ball,
ಇಟ್ಸ್ ನಾಟ್ ಗೋಯಿಂಗ್ ಟು ವರ್ಕ್. ಅದೆಲ್ಲ ಹಳೇದಾಯಿತು, ಅಪ್ಡೇಟ್ ಆಗಿದೆ. ನಾವೆಲ್ಲಿದ್ದೀವಿ ಈಗ 2012ರಲ್ಲಿದ್ದೀವಿ. ಎಷ್ಟು ಫೋನ್ಸ್ಗಳು ಅಪ್ಡೇಟ್ ಆಗ್ತಾ ಇದ್ದಾವೆ, ಯಾವುದ್ಯಾವುದೋ ವರ್ಷನ್ ಬರ್ತಾ ಇದೆ. ಐಫೋನ್ ನೋಡಿ 13 ಎಲ್ಲ ಬಂತು. ಸೊ ನಾವು ಅಪ್ಗ್ರೇಡ್ ಆಗ್ತಾ ಇದ್ದೀವಿ. ಸೊ ನಮ್ಮ ಕಲಿಕೆಯ ವಿಧಾನ ಕೂಡ ಅಪ್ಗ್ರೇಡ್ ಆಗ್ತಾ ಹೋಗಬೇಕು ಅಲ್ವಾ. ಸೊ ಹಾಗಾಗಿ ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ, ದಯವಿಟ್ಟು ಈ ಮೆಥಡನ್ನು ಫಾಲೋ ಮಾಡಿ. ಪೇರೆಂಟ್ಸ್ ನಿಮಗೆ ಹೇಳೋದಿದ್ದೇನೆ, ಇಂಗ್ಲೀಷ್ ಗೊತ್ತಿರೋ ಪೇರೆಂಟ್ಸ್ ಆಗಲಿ, ಅವರು ನೀವು ಹೇಳ್ಕೊಡ್ತಿದ್ದೀರಿ ಅಂತಿಲ್ಲ, ನೀವು ಇಂಗ್ಲೀಷ್ ಗೊತ್ತಿರೋ ಪೇರೆಂಟ್ಸ್ ಅದು ಎಜುಕೇಟೆಡ್ ಆಗಿರ್ತೀರ, ಎಜುಕೇಟೆಡ್ ಇಂಜಿನಿಯರ್ಸ್, ಡಾಕ್ಟರ್ಸ್ ಯಾರಾದರೂ ಆಗಿದ್ದರೆ ಅವ್ರು ನೋಡ್ತಾ ಇದ್ದಾರೆ, ದಯವಿಟ್ಟು ಅವರು ಸ್ಕೂಲಲ್ಲಿ ಹೇಳ್ಕೊಡ್ತಾ ಇರ್ತಾರೆ. ಇನ್ ಕೇಸ್ ನಿಮಗೆ ಹೇಳ್ಕೊಡ್ಬೇಕು ನಿಮ್ಮ ಮಕ್ಕಳಿಗೆ ಅಂತಿದ್ರೆ A for ಆ್ಯಪಲ್ ಅಂತ ದಯವಿಟ್ಟು ಹೇಳ್ಕೊಡ್ಬೇಡಿ. ಫೋನಿಕ್ಸನ್ನು ಹೇಳ್ಕೊಡಿ. ಶಬ್ದಗಳ ಗ್ರಹಿಕೆ ಅನ್ನೋದು ಏನು ಅಂತ ಇಂಪಾರ್ಟೆಂಟ್. ನಾನು ನೆಕ್ಸ್ಟು ಫೋನೆಟಿಕ್ಸ್ ಅವೇರ್ನೆಸ್ ಅಂದರೆ ಏನು ಅಂತ ನಾನು ಮುಂದೆ ಒಂದು ವಿಡಿಯೋ ಮಾಡ್ತೀನಿ. ಅದು ಏನಕ್ಕೆ ನಾವು ಕಲಿಬೇಕು, ಯಾತಕ್ಕೋಸ್ಕರ ಕಲಿಬೇಕು, ಅದರ ಉದ್ದೇಶಗಳೇನು, ಅದರ ಉಪಯೋಗಗಳೇನು ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಮಾಡ್ತೀನಿ. ಓಕೆ ಸ್ನೇಹಿತರೆ, ಇದುವರೆಗೂ ನನ್ನ ವಿಡಿಯೋವನ್ನು ಕ್ಷಮೆಯಿಂದ ನೋಡಿದ ಎಲ್ಲ ಸ್ನೇಹಿತರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೆ ನನ್ನ ವಿಡಿಯೋವನ್ನು ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಕೀಪ್ ವಾಚಿಂಗ್ ಮೈ ವಿಡಿಯೋಸ್. ನೀವು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನಮ್ಮ ಕಡೆಯಿಂದ ಅಪ್ಲೋಡ್ ಆಗುವಂಥ ಎಲ್ಲ ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಮುಖಾಂತರ ದೊರಕುತ್ತದೆ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ಸ್ ಅಗೇನ್. ಟೇಕ್ ಕೇರ್. ಹ್ಯಾವ್ ಅ ನೈಸ್ ಡೇ.